ತಂದೆ ತಾಯಿಯ ಪ್ರೀತಿ ಸಿಗದೇ ಇದ್ದಕ್ಕೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮನೆಯಲ್ಲಿ 17 ವರ್ಷದ ಲೇಖನ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. SSLCಯಲ್ಲಿ ಅನುತ್ತೀರ್ಣಳಾಗಿರ್ತಾಳೆ. ಈ ಒಂದು ಖಿನ್ನತೆ ಜೊತೆಗೆ ತಂದೆ ತಾಯಿ ಬೇರೆ ಬೇರೆ ಆಗಿರೋ ವಿಚಾರಕ್ಕೂ ಕೂಡ ಈ ರೀತಿಯಾಗಿ ಖಿನ್ನತೆಗೆ ಒಳಗಾಗಿದ್ದಾಳೆ. ವ್ಯಾಪ್ತಿಯ ಹೊಸಕೆರೆ ಹಳ್ಳಿ ಮಂಜುನಾಥ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಆ ಜಾಗದಲ್ಲಿ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಆ ಬಾಲಕಿ ಇದೇ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ರಾತ್ರಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಆಕೆಗೆ ತಂದೆ ತಾಯಿಯ ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ದುಡುಕು ನಿರ್ಧಾರವನ್ನ ಆಕೆ ಮಾಡ್ಕೊಂಡಿದ್ಲು ಅಂತ ಹೇಳಿ ಕಳೆದ 15-20 ದಿನಗಳ ಹಿಂದೆಯಷ್ಟೇ ಈ ಮನೆಗೆ ಬಾಡಿಗೆಗೆ ಬಂದಿರ್ತಾರೆ ತಾಯಿ ಮಗಳು. ಕಳೆದ 2-3 ವರ್ಷಗಳಿಂದಲೂ ಕೂಡ ಲೇಖನ ತಂದೆ ತಾಯಿ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ. ಜೊತೆಗೆ ತಾಯಿ ಖಾಸಗಿ ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು. ಮೂಲತಃ ಮಂಡ್ಯದ ನಾಗಮಂಗಲ ಮೂಲದ ದಂಪತಿ ಬೆಂಗಳೂರಿಗೆ ಬಂದಿರ್ತಾರೆ. ಗಂಡ ಹೆಂಡತಿ ಯಾವಾಗ್ಲೂ ಜಗಳ ಮಾಡ್ಕೊಳ್ತಾ ಇದ್ರು. ಹಾಗಾಗಿ 2-3 ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸವನ್ನ ಮಾಡ್ತಾ ಇದ್ರು. ಶ್ರೀನಗರದಲ್ಲಿ ಬಾಡಿಗೆಗೆ ಇದ್ದಂತಹ ಲೇಖನ ಹಾಗೂ ತಾಯಿ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಈ ಒಂದು ಮನೆಗೆ ಬಂದಿರ್ತಾರೆ. ಒಂದ್ ಕಡೆ ವಿದ್ಯಾಭ್ಯಾಸ ಮೊಟಕು ಆಗಿರುತ್ತೆ, ಮತ್ತೊಂದ್ ಕಡೆ ತಂದೆ ತಾಯಿಯ ಜಗಳ. ಹಾಗಾಗಿ ಈ ವಿಚಾರಗಳಿಂದ ಮಾನಸಿಕವಾಗಿ ತಲೆಯನ್ನ ಕೆಡಿಸ್ಕೊಂಡಿರ್ತಾರೆ ಲೇಖನ. ತಾಯಿ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ಏನಾಯ್ತು ಸರ್? ತೊಂದರೆ ಆಗುತ್ತೆ ಸರ್. ಎಲ್ರು ಬಂದ್ರಲ್ಲ, ಎಷ್ಟೊತ್ತು ಹೋಗಿದ್ರಿ ನೀವು? ಕೊಡಿ ಕೊಡಿ ಸರ್, ನೀವು ಕೊಟ್ಬಿಡಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಡಿ. ಕಂಪ್ಲೇಂಟ್ ಕೊಡಿ, ನೀವು ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಡಿ. ನಿಮ್ಮಿಂದ ಎಲ್ಲರಿಗೂ ಸಮಸ್ಯೆ. 12 ಅವರ್ಸ್ ಆದ್ಮೇಲೆ ಎಲ್ಲ ಆದ್ಮೇಲೆ ಬಂದಿ ಏನ್ ತೆಗಿಯೋದು ನೀವು? ಎಲ್ಲ ಆದ್ಮೇಲೆ ನಮ್ಗೆ ಗೊತ್ತಾದಾಗ್ಲೇ ಬರೋದು ಸರ್. ಎಲ್ಲ ಆದ್ಮೇಲೆ ನಮಗೆ ಗೊತ್ತಾದಾಗ್ಲೇ ಬರೋದು. ಯಾರು ಬಂದ್ ತೆಗಿಯಲ್ಲ, ನಮಗೆ ಗೊತ್ತಾದಾಗ್ಲೇ ಬರೋದು. 12 ಅವರ್ಸ್ ಆದ್ಮೇಲೆ ಹೆಂಗ್ ಬಂದ್ರಿ? ಹಂಗೆ ಹೆಂಗ್ ಬರ್ತೀವಿ ಹಂಗೆ. ಆಯ್ತು, ಆಗ್ತೀವಿ 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 ಸರ್. ಆದ್ಮೇಲೆ ಬಂದಿಲ್ಲ. ನಾವು ಆಗ ಮುಂಚೆ ರಾತ್ರಿಯಿಂದ ನಿದ್ದೆ ಕಟ್ಕೊಂಡು ನಾವಿದೀವಿ. ನಾವು ಫಸ್ಟ್ ಬಂದಿಲ್ಲ, ಸರಿನಾ? ನೀವು ಫಸ್ಟ್ ಬಂದಿಲ್ಲ, ನೀವು ಬರೋದು ಇಲ್ಲ. ನೀವು ಯಾವತ್ತೂ ಫಸ್ಟ್ ಬರಲ್ಲ. ಫಸ್ಟ್ ಬರೋದಕ್ಕೆ ಗೊತ್ತಾಗ್ಬೇಕಲ್ಲ. ನೀವ್ ಯಾರು ಬಂದ್ ಹೇಳ್ತೀರಾ? ನೀವು ಬಂದ್ ಹೇಳ್ತೀರಾ? ಹೇಳಲ್ವಲ್ಲ. ಹೌದು, ಮತ್ತೀಗ ನಾವ್ ಹೆಂಗೆ ಪೊಲೀಸ್ ನಮಗೆ ಯಾರಿಗೆ ರಾತ್ರಿ ಆಯ್ತು ಅಣ್ಣ, ಬಾಣ ಸ್ಟೇಷನ್ ಹತ್ರ ಬರೋಣ. ಆಯ್ತು, ನಿಮ್ ಬಾರಣ. ಆಯ್ತು, ಸ್ಟೇಷನ್ ಹತ್ರ ಬರೋಣ. ಸ್ಟೇಷನ್ ಹತ್ರ ಬನ್ನಿ. ಮತ್ತೆ ಏನು ಹೇಳ್ತಿದ್ದೀರಲ್ಲ ಇಷ್ಟೊತ್ತು? ಬನ್ನಿ, ನೀನ್ ಬಾರಣ. ಸ್ಟೇಷನ್ ಹತ್ರ ಬರೋಣ. ನಿನ್ಗೆ ಯಾಕೆ ಸ್ಟೇಷನ್ ಹತ್ರ ಬರೋಣ? ನೀನ್ ಗಲಾಟೆ ಮಾಡೋ ಉದ್ದೇಶಕ್ಕೆ ಬಂದಿಲ್ಲ. ಮನೆ ಒಳಗೆ ಬಂದಿಲ್ಲ ಸ್ವಾಮಿ. ನಾನು ರೋಡಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು. ನಾನು ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ನೀವ್ ಅನ್ಕೊಂಡಿದ್ದೀರ ಅಷ್ಟೇ, ಬೇರೆ ಯಾರಿಗೂ ಆಗ್ದಾರ ನೀವ್ ಮಾತ್ರ ಆಗ್ತಾ ಇರೋದು. ಅದು ಹೇಳ್ತಾ ಇಲ್ವಾ? ನಮಗ್ ಗೊತ್ತಾದ ನಾವು ಬಂದಿದ್ದೀವಿ ಸ್ವಾಮಿ. ನಾನ್ ಹೇಳ್ತಾ ಇಲ್ವಾ? ನಮಗ್ ಗೊತ್ತಾದ ನಾವು ಬಂದಿದ್ದೀವಿ ಅಷ್ಟೇ. ಆಗಿದೆ, ನಿಮ್ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಆಗಿದೆ. ಆಯ್ತು. TRP ಅಂದ್ರೆ ಏನ್ರಿ? TRP ಅಂದ್ರೆ ಫುಲ್ ಫಾರ್ಮ್ ಹೇಳ್ರಿ. ಮತ್ ಸುಮ್ನಿರಿ. TRP ಅಂತೀರಾ ನೀವು? ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಾ? ಏನ್ ಹೇಳ್ತಿದ್ದೀರಾ? ಅದೇನ್ ಹೇಳ್ತಿರೋದು. ಬರ್ರಿ ಸ್ಟೇಷನ್ ಹತ್ರ ಬರ್ರಿ. ಯಾರು? ನಾನು ಎಂತಕ್ಕೆ ಬರ್ಲಿ ಸ್ಟೇಷನ್? ಮತ್ತೆ ಮಾತಾಡ್ತಿದ್ದೀರಾ? ನನಗೆ ಗೊತ್ತು ಸರ್. ಅದನ್ನ ಹೇಳಿ. ನಾವು ಯಾರಿಗೂ ತೊಂದರೆ ಕೊಡಲ್ಲ. ಹೇಳ್ತಾ ಇದೀನಿ, ಬೇಡ ಹೋಗಿ ಅಂತ ಹೇಳ್ತಾ ಇದೀನಿ. ನೀವು ಕೇಳ್ತಾನೆ ಇಲ್ಲ. ನಾನು ಹೇಳ್ತಾ ಇಲ್ವಾ? ನಮ್ದು ಲಾಸ್ಟ್ ಫೈನಲ್ ಇತ್ತು, ನಾವು ಮುಗಿಸ್ಕೊಂಡು ಹೋಯ್ತಾ ಇದೀವಿ ಅಷ್ಟೇ ಸರ್. ನಮ್ದು ಲೈವ್ ಇದೆ, ಅದಕ್ಕೆ ಬಂದಿರೋದು, ಸುಮ್ನೆ ಅಲ್ಲ. ಯಾರು ಹೇಳಿದ್ರ ನಿಮ್ಗೆ ಅಂತ? ಯಾರು ಹೇಳಲ್ಲ ಸ್ವಾಮಿ ನಮ್ಗೆ. ನಾವಾಗ ನಾವು ಬರ್ತೀವಿ, ನಾವು ಮಾಡ್ಕೊಂತೀವಿ. ಹೇಳ್ತಾ ಇಲ್ವಾ? ನಾವು ಬೇರೆ ಕೆಲಸದಲ್ಲಿ ಇರ್ತೀವಿ. ಏನು ಅದೊಂದೇ ಕೆಲಸನ ನಮ್ಗೆ? ಎಲ್ಲ ಮುಗಿದ್ಮೇಲೆ ಬಂದು ಹೇಳೋದು. ನೀವ್ ಹಂಗ ಅನ್ಕೊಂಡ್ರೆ ಏನು ಮಾಡಕ್ ಆಗಲ್ಲ. ಅಲ್ಲ, ಇವತ್ತು ನಡೀತಾ ಇರೋದೇ ಅದು. ಯಾರು ನಡೀತಿರೋದು ಅಂದ್ರೆ ಗೊತ್ತಾದಾಗ್ಲೇ ಬರೋದು ಸ್ವಾಮಿ. ಗೊತ್ತಾದಾಗ್ಲೇ ಬರೋದು. ಏನಂತ ಹೇಳ್ಬೇಕು? ನಾವು ಪೊಲೀಸ್ನವ್ರು ಅಲ್ಲ, ಮೀಡಿಯಾದವ್ರು. ಯಾವಾಗ ಬೇಕಾದ್ರೂ ಬರ್ತೀವಿ. ಪೊಲೀಸವ್ರ ಮೇಲೆ ಹೇಳ್ಬಿಡಿ, ನಾವು ಪೊಲೀಸವ್ರಲ್ಲ. ಹೇಳ್ತಿಲ್ವಾ ನಿಮ್ಗೆ ಏನು ಅಂತ?
ಈ ರೀತಿಯಾಗಿ ಜನಪರವಾಗಿ ಒಂದು ಸುದ್ದಿಯನ್ನ ಮಾಡೋದಕ್ಕೆ ಬಂದಾಗ ಅಥವಾ ಈ ರೀತಿಯ ಒಂದು ಅಚಾತುರ್ಯ ಬೇರೆ ಯಾವುದೇ ಮನೆಗಳಲ್ಲೂ ಕೂಡ ಆಗಬಾರದು ಅನ್ನುವಂತಹ ಒಂದು ದೃಷ್ಟಿಯಿಂದ ಸುದ್ದಿ ಮಾಡೋಕೆ ಅಂತಹ ಬಂದಂತಹ ಸಂದರ್ಭದಲ್ಲಿ ಈ ಮನೆ ಮಾಲೀಕ ಯಾವ ರೀತಿಯಾಗಿ ದರ್ಪ ತೋರಿದ್ದಾನೆ ನೋಡ್ತಾ ಇರಬಹುದು. ನ್ಯೂಸ್ ಫಸ್ಟ್ ನ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿಸಿದ್ದಾನೆ. ಲೇಖನ ವಾಸವಿದ್ದಂತಹ ಮನೆಯ ಮಾಲೀಕ ಮೊದಲೇ ಬರಬೇಕಿತ್ತು, ಈಗ ಯಾಕೆ ಬಂದ್ರಿ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ. ಇದು ನಮ್ಮ ಜವಾಬ್ದಾರಿ, ಮುಂದೆ ಈ ರೀತಿ ಯಾವ ಮನೆಯಲ್ಲೂ ಕೂಡ ಆಗಬಾರ್ದು, ಯಾವ ಹೆಣ್ಣು ಮಕ್ಕಳು ಕೂಡ ಈ ರೀತಿಯಾಗಿ ಮಕ್ಕಳು ಕೂಡ ಸೂಸೈಡ್ ಅನ್ನ ಮಾಡ್ಕೊಳ್ಬಾರ್ದು ಅನ್ನೋದಷ್ಟೇ ನಮ್ಮ ಕಾಳಜಿ. ಪೇರೆಂಟ್ಸ್ಗಳು ಎಚ್ಚೆತ್ತುಕೊಳ್ಬೇಕು. ಅವರು ಈ ರೀತಿಯಾಗಿ ಮಕ್ಕಳ ಮುಂದೆ ಗಲಾಟೆ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹಿತದೃಷ್ಟಿಯಿಂದ ಒಂದು ಸುದ್ದಿಯನ್ನ ಮಾಡೋದಕ್ಕೆ ಹೋದಾಗ ಈ ರೀತಿಯಾಗಿ ನ್ಯೂಸ್ ಫಸ್ಟ್ ನ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ನಾವೊಂದು ಕಾಳಜಿಯಲ್ಲಿ ಜನಪರವಾಗಿ ಸುದ್ದಿ ಮಾಡೋದಕ್ಕೆ ಹೋದಾಗ ಈ ರೀತಿಯಾಗಿ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿದ್ದಾನಲ್ಲ, ಈ ಬಗ್ಗೆ ಹೇಳೋದಾದ್ರೆ. ಪ್ರೀತಿ, ನಾವು ಸುದ್ದಿಯನ್ನ ಪ್ರಸಾರ ಮಾಡುವ ಉದ್ದೇಶ ಇಷ್ಟೇ. ಸಾಕಷ್ಟು ಜನ ತಂದೆ ತಾಯಿ ಮಕ್ಕಳ ಮುಂದೆ ಜಗಳ ಆಡ್ತಾರೆ, ಆದ್ರೆ ಆ ಮಕ್ಕಳ ಮೇಲೆ ಅದು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ತರದ ಸ್ಟೋರಿಯನ್ನ ಅಥವಾ ಈ ತರದ ಇನ್ಸಿಡೆಂಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಅಂದ್ರೆ ಗಂಡ ಹೆಂಡತಿ ಜಗಳ ಆಡುವಂತಹ ಸಂದರ್ಭದಲ್ಲಿ ಇಲ್ಲ, ಮಕ್ಕಳ ಮೇಲೆ ಇದು ಈ ರೀತಿಯ ಪರಿಣಾಮ ಆಗುತ್ತೆ, ಹಾಗಾಗಿ ನಾವು ಅವ್ರ ಮುಂದೆ ಜಗಳ ಆಡಬಾರ್ದು, ಮಕ್ಕಳ ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಪೋಷಕರು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಆ ನಿಟ್ಟಿನಲ್ಲಿ ಇಂತಹ ಸುದ್ದಿಗಳನ್ನ ಪ್ರಸಾರ ಮಾಡೋದು ನಮ್ಮ ಕರ್ತವ್ಯ. ಸುದ್ದಿ ಪ್ರಸಾರ ಮಾಡೋದಕ್ಕೆ ಅಂದ್ರೆ ವಿಜುವಲ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ನಲ್ಲಿ ಅಂದ್ರೆ ಲೇಖನ 17 ವರ್ಷದ ಲೇಖನ ಏನ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಅದೇ ಬಿಲ್ಡಿಂಗ್ ನ ಮಾಲೀಕರು ಏಕಾಏಕಿ ನ್ಯೂಸ್ ಫಸ್ಟ್ ಕ್ಯಾಮ್ರಾಮನ್ ಹಾಗೆ ವರದಿಗಾರ್ತಿ ನನ್ನ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಏಕಾಏಕಿ ಬೈಯೋದಕ್ಕೆ ಶುರು ಮಾಡ್ತಾರೆ. TRP ಅನ್ನೋ ಒಂದು ಪದಗಳನ್ನ ಅವರು ಬಳಸ್ತಾರೆ. ನಾವು TRPಗೋಸ್ಕರ ಯಾವುದೇ ರೀತಿಯ ಕೆಲಸಗಳನ್ನ ಮಾಡೋದಕ್ಕೆ ಹೋಗಲ್ಲ, ಸಮಾಜದ ಕಳಕಳಿಯನ್ನ ಇಟ್ಕೊಂಡು ಅಥವಾ ಸಮಾಜಕ್ಕೆ ಯಾವ ರೀತಿಯ ಮೆಸೇಜ್ ಗಳನ್ನ ಕೊಡಬಹುದು, ಇದರಿಂದ ಯಾವ ರೀತಿ ಅವರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಇಟ್ಕೊಂಡು ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ. ಜೊತೆಗೆ ಡಾಕ್ಟರ್ ಕೂಡ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರು. ಅಂದ್ರೆ ತಂದೆ ತಾಯಿ ಜಗಳ ಆಡದಂತಹ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದನ್ನ ತೋರಿಸುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತು. ಆದ್ರೆ ಇದಕ್ಕೆ ಮನೆಯ ಮಾಲೀಕರು ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಕಾರಣ ಇಷ್ಟೇ, ಅವರು ಬಿಸ್ನೆಸ್ ಮೈಂಡ್ ಅಲ್ಲಿ ಇದ್ದಾರೆ. ಈ ರೀತಿಯಾಗಿ ಮನೆಯಲ್ಲಿ ಯಾರೋ ಒಬ್ರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಯಾರು ಕೂಡ ಬಾಡಿಗೆಗೆ ಬರೋದಿಲ್ಲ. ಆ ಉದ್ದೇಶಕ್ಕೆ ಏಕಾಏಕಿ ನ್ಯೂಸ್ ಫಸ್ಟ್ ಸಿಬ್ಬಂದಿಯ ಮೇಲೆ ಅವರು ರೇಗಾಡಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.